ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಇವತ್ತು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬುಜ್ಜಿ ಬೇಬಿದು ಒಂದು ಅರ್ಕೆ ಇತ್ತು, ತೀರ್ಸೋದು ಮರ್ತೋಗ್ಬಿಟ್ಟಿದ್ವಿ. ಸೊ ಹಾಗಾಗಿ ಇವತ್ತು ತೀರ್ಸೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದೀವಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಹೋಗೋಣ, ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ವಿ. ಸೊ ಎಲ್ಲ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಅಮ್ಮ ಪೂಜೆ ಎಲ್ಲ ಮಾಡಿದ್ರು. ನಾವು ರಿಮೈನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಸೊ ನಮ್ಮ ಹಸ್ಬೆಂಡ್ ರೆಡಿ ಆಗ್ತಾ ಇದ್ರು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಾ. ಅಂಡ್ ಬುಜ್ಜಿ ಬೇಬಿ ಅವನ ಟ್ಯಾಲೆಂಟ್ ಎಲ್ಲ ತೋರಿಸ್ತಾ ಇದ್ದ ಎಲ್ಲಾರ ಮುಂದೆ. ಆಮೇಲೆ ಎಲ್ಲಾರು ರೆಡಿಯಾಗಿ ಬಂದ್ರು. ಹಸ್ಬೆಂಡ್ ಒಂದು ಕಾರ್ ಇತ್ತು, ನನ್ನ ತಮ್ಮ ಒಂದು ಕಾರ್ ತಗೊಂಡ್ ಬಂದಿದ್ದ. ಏನೇನ್ ಬೇಕು ದೇವಸ್ಥಾನಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡು ಹೊರಡ್ವಿ. ಈ ಕಾರಲ್ಲಿ ಸ್ವಲ್ಪ ಜನ, ಆ ಕಾರಲ್ಲಿ ಸ್ವಲ್ಪ ಜನ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಂಡು ಕುತ್ಕೊಂಡ್ವಿ. ಅಮ್ಮ ನಾನು ಒಂದೇ ತರ ಸೀರೆ ಹಾಕೊಂಡಿದ್ವಿ, ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನು ಊರಿಂದ ಅದನ್ನೇ ತಗೊಂಡ್ ಬಂದಿದ್ನ. ಅಮ್ಮ ನೋಡಿದ್ರೆ ಅದನ್ನೇ ಎತ್ತಿಟ್ಕೊಂಡಿದ್ರು ಉಡಕ್ಕೆ ಅಂತ ಹೇಳ್ಬಿಟ್ಟು, ಸಖತ್ತಾಗಿತ್ತು. ಅಂಡ್ ಸರಿ ಅಂತ ಹೇಳ್ಬಿಟ್ಟು ಎಲ್ಲಾರು ಇವಾಗ ಹೊರಟ್ವಿ ರೆಡಿಯಾಗಿ. ನಾನು, ನನ್ನ ತಮ್ಮನ ಹೆಂಡತಿ, ನಮ್ಮ ಅಮ್ಮ ಎಲ್ಲಾರು ಒಂದ್ ಕಾರಲ್ಲಿ ಹೊರಟ್ವಿ. ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಅವನಂತೂ ನಮ್ಮನ್ನ ಅಯ್ಯೋ ಅನ್ಸಿ ಕೈ ಬಿಡ್ತಾ ಇದ್ದ. ಏನಾದ್ರೂ ಒಂದ್ ಹೇಳ್ಕೊಂಡ್ ಕಾಮಿಡಿ ಮಾಡ್ತಾ ಇದ್ನ. ಆಮೇಲೆ ಹೋಗ್ತಾ ಕೋಳಿ ಒಂದ್ ತಗೋಬೇಕಾಗಿತ್ತು. ಸೊ ಅವನು ಕೋಳಿ ಎಲ್ಲ ಮುಟ್ಟಲ್ಲ ನೋಡಿ, ಯಾವ ರೇಂಜ್ ಅಲ್ಲಿ ಎತ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನೇ ರೇಗಿಸ್ತಾ ಇದ್ವಿ. ತಿನ್ನಕ್ಕಾದ್ರೆ ಚಿಕನ್ನ ತಿಂತೀಯ, ಬಟ್ ಕೋಳಿ ಎಲ್ಲ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಾವ್ ಹಸ್ಬೆಂಡಿಗೆ ಈ ರೋಡ್ ಎಲ್ಲ ಹೊಸದಲ್ವಾ, ಸೊ ಹಾಗಾಗಿ ನಾವು ನೋಡ್ತಾ ಇದ್ದೆ ಬರ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ಫೈನಲಿ ರೀಚ್ ಆದ್ವಿ. ಇವತ್ತು ನಾವು ಬಂದಿದ್ದು ಹೆಸರುಘಟ್ಟದಲ್ಲಿರೋ ಕೆರೆ ಮೇಲೆ ಇದೆಯಲ್ಲ ಒಂದ್ ದೇವಸ್ಥಾನ, ಅಲ್ಲಿಗೆ. ಅಮ್ಮ ಹರಕೆ ಕಟ್ಕೊಂಡಿದ್ರು. 1.5 ವರ್ಷ ಮೇಲೆ ಆಗೋಗಿತ್ತು. ಸೊ ಅದನ್ನ ತೀರ್ಸಕ್ಕೆ ಆಗಿದ್ದಿಲ್ಲ. ಇವತ್ತು ತೀರ್ಸ್ಲೇಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರು. ಹಾಗಾಗಿ ಎಲ್ಲಾರು ಬಂದ್ವಿ. ಅಂಡ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕೂಡ ಇದ್ರು. ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಕ್ಕೆ ಸ್ವಲ್ಪ ಕಷ್ಟ ಕೂಡ ಆಯ್ತು. ಅಂಡ್ ಹೋಗಿದ ತಕ್ಷಣ ಎಲ್ಲಾರು ಕಾಲೆಲ್ಲ ತೊಳ್ಕೊಂಡು, ಅಮ್ಮ ನೀನೇ ಎಲ್ಲ ಎಡೆ ಹಾಕ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ವಾ. ಅಂಡ್ ಹೋಗಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆನೆ ಹೋದ್ವಿ. ಇಲ್ಲಿ ಯಾವುದೇ ರೀತಿ ಪೂಜಾರಿ ಎಲ್ಲ ಯಾರು ಇರಲ್ಲ, ನಾವೇ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಎಡೆ ಎಲ್ಲ ಹಾಕೋಬೇಕು. ತುಂಬಾ ವರ್ಷದಿಂದಾನೇ ಬರ್ತಾ ಇದೀವಿ ಅಮ್ಮ ನಾನು ಎಲ್ಲ. ಅಮ್ಮ ಅಂತೂ ತಿಂಗಳಲ್ಲಿ ಒಂದ್ 2-3 ಸಲ ಬರ್ತಾ ಇರ್ತಾರೆ. ಭಾನುವಾರ ಬಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಂಡ್ ತುಂಬಾ ಜನ ಕೂಡ ಇರ್ತಾರೆ. ಸೊ ಫಸ್ಟ್ ಒಳಗ್ ಹೋಗಿದ ತಕ್ಷಣ ನಾವು ಕೈ ಎಲ್ಲ ಮುಗಿದ್ಬಿಟ್ಟು ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೂವಿನ ಹಾರ ಎಲ್ಲ ತಗೊಂಡ್ ಬಂದಿದ್ವಿ, ಎಲ್ಲಾನು ಹಾಕಿದ್ವಿ. ಅಂಡ್ ಸಿಕ್ಕಾಪಟ್ಟೆ ಜನ ಬೇರೆ ಇರ್ತಾರೆ. ಹೇಗೋ ನಿಂತ್ಕೊಂಡು ಬೇಗ ಬೇಗ ಪೂಜೆ ಎಲ್ಲ ನಾವೇ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಕಾಯ್ಕೊಂಡು ಕುತ್ಕೊಂಡ್ರೆ ಎಲ್ಲ ಆಗಲ್ಲ, ಬಿಕಾಸ್ ಬರ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ಅಂಡ್ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಮಾಡ್ಬೇಕಾಗಿತ್ತು. ಗಂಗಮ್ಮ ದೇವಿ ಕೂಡ ಇದಾರೆ ಇಲ್ಲಿ, ಅದಕ್ಕೂ ಕೂಡ ಆರತಿ ಎಲ್ಲ ಮಾಡಿ ನೆಕ್ಸ್ಟ್ ನಾನು ಎಡೆ ಹಾಕಕ್ಕೆ ಅಮ್ಮ ರೆಡಿ ಮಾಡಿ ಇಡ್ತಾ ಇದ್ರು. ಮೊಸರನ್ನ ಹಾಕಕ್ಕೆ ಹೇಳಿದ್ರು, ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿದ್ವಿ. ಅಂಡ್ ಬಂದಿದ ತಕ್ಷಣ ಎಡೆ ಎಲ್ಲ ಹಾಕ್ಬಿಟ್ಟು ಕೋಳಿ ಕುಯ್ಯಕ್ಕೆ ಪೂಜೆ ಎಲ್ಲ ಮಾಡ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡಿದ್ವಿ. ಸೊ ಅದಾದ್ಮೇಲೆ ಕೋಳಿಗೆ ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದಕ್ಕೂ ಕೂಡ ಒದ್ರಬೇಕಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಒದ್ರುತು, ಹಾಗೆ ಹರಕೆ ತೀರ್ಸ್ದಂಗೂ ಆಯ್ತು, ನೆಮ್ಮದಿ ಅಂತ ಅನ್ನಿಸ್ತು. ಅಂಡ್ ಅದಾದ್ಮೇಲೆ ಅಲ್ಲಿ ಹೋಗಿ ಕೋಳಿ ಕುಯ್ಯೆಲ್ಲ ಕುಯ್ಕೊಂಡು ವಾಪಸ್ ಬಂದು ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ ಅಂದ್ರೆ, ಕೆರೆ ತುಂಬಾ ನೀರಿತ್ತು. ಅಂಡ್ ಇದೇ ದೇವಸ್ಥಾನ ದುರ್ಗಾಂಬಾ ದೇವಿ ಸನ್ನಿಧಿ ಅಂತ ಹೇಳ್ತಾರೆ ಇದನ್ನ. ಅಂಡ್ ತುಂಬಾ ಜನ ಕೆರೆ ಮೇಲೆ ದೇವಸ್ಥಾನ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗತ್ತೆ. ಅಂಡ್ ನಾವು ಕೂಡ ಪೂಜೆ ಎಲ್ಲ ಆದ್ಮೇಲೆ ಕೈಯೆಲ್ಲ ಮುಕ್ಕೊಂಡು ಎಲ್ಲಾನು ಹರಕೆ ಎಲ್ಲ ತೀರ್ಸಿದ್ವಾ. ಸೊ ಹೊರಗಡೆ ಕುತ್ಕೊಂಡು ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಕೆರೆ ತುಂಬಾ ನೀರ್ ಬಂದಿದೆ ಈ ಸಲಿ, ಹಾಗಾಗಿ. ಅಂಡ್ ಫ್ಯಾಮಿಲಿ ಎಲ್ಲರೂ ಬಂದಿದ್ವಲ್ಲ, ಅಜ್ಜಿ, ದೊಡ್ಡಮ್ಮ, ನಾನು, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲಾರು ಬಂದಿದ್ವಲ್ಲ. ಸೊ ಹಾಗಾಗಿ ಎಲ್ಲಾರ ಜೊತೆ ಸೇರ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಆಮೇಲೆ ಕೆಳಗ್ ಬಂದ್ವಿ. ಅಲ್ಲೇ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇರುತ್ತೆ. ಅಂಡ್ ಮಕ್ಕಳೆಲ್ಲ ಅದು ಇದು ಬೇಕು ಅಂತ ಹೇಳ್ತಾ ಇದ್ರು. ಸೊ ಎಲ್ಲಾರ್ಗು ಈಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಅಂಡ್ ಮನೆಗೆ ಹೋಗ್ಬೇಕಾರೆ ಚಿರು ಮತ್ತೆ ಬುಜ್ಜಿ ಬೇಬಿ ನಮ್ ಜೊತೆ ಬರ್ತೀವಿ ಅಂತ ಹೇಳಿ ಕುತ್ಕೊಂಡ್ರು. ಅವನು ಅಲ್ಲಿ ಆಟ ಸಾಮಾನ್ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾನೆ. ಸೊ ನನ್ನ ತಮ್ಮ ಬೈತಾ ಇದ್ದ, ಯಾವಾಗ ನೋಡಿದ್ರು ಅಳ್ತಾನೇ ಇರ್ತೀಯಲ್ಲೋ ನೀನು ಅಂತ ಹೇಳಿ. ಹೇಗೋ ಸಮಾಧಾನ ಮಾಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ವಿ. ಅಂಡ್ ಬುಜ್ಜಿ ಬೇಬಿ ಅಂತೂ
ಒಂದ್ 5 ನಿಮಿಷ ಸುಮ್ನೆ ಇರಲ್ಲ. ಕಾರ್ ಇದ್ರು ಅವನಿಗೆ ಜಾಗ ಸಾಲಲ್ಲ, ಒದ್ದಾಡ್ತಿರ್ತಾನೆ. ಅವನಿಗೆ ನೀರ್ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಾವಂಗೆ ಜಿಯಾ ಕೊಡ್ಸು ಮಾಮ, ಜಿಯಾ ಕೊಡ್ಸು ಮಾಮ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾನೆ ಇದ್ದ. ಅವ್ನು ಊಟ ಇಲ್ಲ ಅಂದ್ರೂ ಇದ್ಬಿಡ್ತಾನೆ. ಬಟ್ ಒಂದ್ಸಲಿ ಅವನಿಗೆ ನೀರ್ ಬೇಕು ಅಂತ ಅನ್ಸಿದ್ರೆ ನೀರ್ ಕುಡಿಯೋವರೆಗೂ ಅವನಿಗೆ ಸಮಾಧಾನನೇ ಆಗಲ್ಲ. ಸರಿ ಹೇಗೋ ಸಮಾಧಾನ ಮಾಡ್ಕೊಂಡು ಮನೆಗ್ ಬಂದು ನೀರ್ ಕುಡ್ಸುದ್ವಿ. ಅದಾದ್ಮೇಲೆ ಐಸ್ ಕ್ರೀಮ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಬ್ರು ಹಠ ಮಾಡ್ತಾ ಇದ್ರು. ಮತ್ತೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಹಾಗೆ ಅವರು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ರು. ಸಮ್ಮರ್ ಅಲ್ವಾ ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ಎಲ್ಲ ಓಡಾಡಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ. ಅಂಡ್ ಬುಜ್ಜಿ ಬೇಬಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಐಸ್ ಕ್ರೀಮ್ ನೋಡ್ಬಿಟ್ಟು. ಸೊ ಮನೆಗ್ ಬಂದಿದ ತಕ್ಷಣ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಬೇಗ ಬೇಗ ಮಾಡಿದ್ರೇನೆ ಆಗೋದು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಒಳಗಡೆ ನಾನು ಕಬಾಬಿಗೆಲ್ಲ ಕಲ್ಸಿಕ್ಬಿಟ್ಟಿದ್ದೆ. ಅಮ್ಮ ಸಾಂಬಾರ್ ಮಾಡಿದ್ರು. ನನ್ನ ತಮ್ಮನ ಹೆಂಡತಿ ಚಿಕನ್ ಗ್ರೇವಿ ಸಖತ್ತಾಗಿ ಮಾಡ್ತಾರೆ, ಹಾಗಾಗಿ ಅವ್ರ ಕೈಲಿ ಕೊಟ್ಟಿದ್ವಿ. ಇನ್ನೊಂದ್ ಕಡೆ ಕಾಫಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈ ಬಿಸಿಲಲ್ಲೂ ಕಾಫಿ ಕುಡಿತಾ ಇದ್ರು ಅವರು. ನಾನಂತೂ ಯಪ್ಪ ಹೆಂಗಾದ್ರೂ ಕುಡಿತಿರೋ ನೀವು ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಅಡ್ಗೆ ಎಲ್ಲ ರೆಡಿ ಆಯ್ತು. ಸೊ ಫೈನಲ್ ಆಗಿ ಎಲ್ಲಾರು ಕುತ್ಕೊಂಡು ಊಟ ಕೂಡ ಮಾಡಿದ್ವಿ. ಬುಜ್ಜಿ ಬೇಬಿ ಮಲ್ಕೊಂಡ್ಬಿಟ್ಟಿದ್ದ, ಮಧ್ಯಾಹ್ನ ಬೇರೆ ಆಗಿತ್ತಲ್ಲ ಹಾಗಾಗಿ. ಅಂಡ್ ಊಟ ಎಲ್ಲ ಮಾಡ್ಕೊಂಡು ನಾವು ಕೂಡ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದೀವಿ. ಬಿಕಾಸ್ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಬಂದಿತ್ತು, ಹೋಗ್ಲೇಬೇಕಾಗಿತ್ತು. ಹಾಗಾಗಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಎಲ್ಲಾರ್ಗೂ ಬಾಯ್ ಹೇಳ್ಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಟೆರಸ್ ಮೇಲೆ ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಟೆರಸ್ ಗಾರ್ಡನ್ ಅಲ್ಲಿ ಗ್ಲಾಡುಲಸ್ ಫ್ಲವರು ತುಂಬಾ ಚೆನ್ನಾಗಿ ಬ್ಲೂಮ್ ಆಗಿತ್ತು. ನೋಡಕ್ಕೆ ಒಂಥರ ಸಖತ್ತಾಗಿತ್ತು. ಇನ್ನೂ ಒಂದ್ 4-5 ಗಿಡ ಇತ್ತು. ಸೊ ಫಸ್ಟು ಟೈಮ್ ಬಿಟ್ಟಿರೋದು, ರೆಡ್ ಕಲರು ಸಖತ್ತಾಗಿತ್ತು ನೋಡಕ್ಕೆ. ಹಾಗೆ ಅದನ್ನು ಕೂಡ ನೋಡ್ಕೊಂಡು ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು, ಹಾಗೆ ಇಲ್ಲಿ ನಾನು ಡೇರೆ ಹೂವು ಬರುತ್ತಲ್ಲ ಅದನ್ನ ಒಂದು 5 ಕಲರಲ್ಲಿ ಹಾಕಿದ್ದೆ. ಅದನ್ನು ಕೂಡ ಎಲ್ಲ ಚಿಗುರಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಮತ್ತೆ ಬಂದು ರೆಡಿ ಆಗ್ಬಿಟ್ಟು ಹಸ್ಬೆಂಡು ನಾವು ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಮಕ್ಕಳನ್ನೆಲ್ಲ ಮನೇಲೇ ಬಿಟ್ಟಿದ್ದೆ, ಬಿಸಿಲಲ್ವಾ ಹಾಗಾಗಿ ಅಲ್ಲೇ ಆಟ ಆಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು. ಹಾಗೆ ಹಸ್ಬೆಂಡು ಒಂದು ಶೂಟ್ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸನ್ ಗ್ಲಾಸಸ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಒಂದು 4-5 ಟ್ರೈ ಮಾಡ್ತಾ ಇದ್ರು. ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೂಡ ತಗೊಂಡು ಚೆನ್ನಾಗಿತ್ತು, ಅಫೋರ್ಡಬಲ್ ಕೂಡ ಅಂತ ಅನ್ನಿಸ್ತು. ಸೊ ಅಲ್ಲಿ ತಗೊಂಡು ಇನ್ನ ಕೆಲವೊಂದು ಐಟಮ್ಸ್ ಎಲ್ಲ ಇತ್ತು, ನೋಡ್ತಾ ಇದ್ವಿ. ಬಟ್ ಬೇರೆ ಏನೂ ತಗೊಂಡಿಲ್ಲ. ಸನ್ ಗ್ಲಾಸ್ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡ್ರು. ಅದಾದ್ಮೇಲೆ ಏನೇನ್ ಕೆಲ್ಸಗಳಿರುತ್ತಲ್ಲ ಅದನ್ನು ಕೂಡ ಮುಗಿಸ್ಕೊಂಡು, ಇನ್ನೊಂದ್ ಕಡೆ ಶೂಟ್ ಕೂಡ ಇತ್ತು ಹಸ್ಬೆಂಡು. ಸೊ ಅದನ್ನು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇವತ್ತು RCB-CSK ಮ್ಯಾಚ್ ಬೇರೆ ಇತ್ತು, ಅದನ್ನು ಕೂಡ ನೋಡ್ಬೇಕಾಗಿತ್ತು. ಮಿಸ್ ಆಗತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಅಂಡ್ ರೋಡ್ ಸೈಡ್ ಅಲ್ಲಿ ಹೋಗ್ತಾ ಈ ತರ ವಾಟರ್ ಆಪಲ್ಲು, ಅವಾಗಾಡೋ, ನೇರಳೆ ಹಣ್ಣು ಎಲ್ಲಾನು ಸೇಲ್ ಮಾಡ್ತಾ ಇದ್ರ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ತಗೊಂಡೆ. ಅಂಡ್ ಇದನ್ನ ನಮ್ ಕಡೆ ನಾವು ಕೋಡಿಕಾಯಿ ಅಂತೀವಿ, ನೀವೇನ್ ಅಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದಾದ್ಮೇಲೆ ಇನ್ನೊಂದ್ ಕಡೆ ಶೂಟಿಗೆ ಬಂದಿದ್ವಿ, ಅದನ್ನು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಹೊರಗಡೆಯಿಂದ ಎಷ್ಟು ಜನ ಇದ್ರು ಅಂದ್ರೆ ಯಪ್ಪಾ, ನನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಾನು ಈ ಮ್ಯಾಚ್ ನ ಮಿಸ್ ಮಾಡದೆ ಸ್ಟೇಡಿಯಂ ಅಲ್ಲಿ ನೋಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ವಿ. ಬಟ್ ಟಿಕೆಟೇ ಸಿಕ್ಕಿಲ್ಲ ನಮ್ಗೆ. ತುಂಬಾ ಬೇಜಾರಾಯ್ತು. ಬಟ್ ಯಾವಾಗ ನನ್ಗೆ ಕೂಡ್ ಬರುತ್ತೋ ಗೊತ್ತಿಲ್ಲ RCB ಮ್ಯಾಚ್ ನ ಸ್ಟೇಡಿಯಂ ಅಲ್ಲಿ ನೋಡ್ತೀನಿ ಅಂತ. ಹೊರ್ಗಡೆಯಿಂದಾನೇ ನೋಡಿ ಅಷ್ಟು ಖುಷಿ ಬೀಳ್ತಾ ಇದ್ದೆ ನಾನು. ಸೊ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಕರ್ಕೊಂಡ್ ಬಂದಿದ್ದಕ್ಕೆ. ಅಟ್ಲೀಸ್ಟ್ ಹೊರ್ಗಡೆಯಿಂದ ನಾನಾದ್ರೂ ನೋಡಕ್ ಸಿಕ್ತಲ್ಲ, ಮ್ಯಾಚ್ ಡೇ ಹೇಗಿರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅಂತ ಹೇಳ್ಬಿಟ್ಟು ಅಂತ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಮನೆಗೆ ಕೂಡ ಬಂದ್ವಿ. ಬೇಜಾರಲ್ಲೇ ಮನೆಗೆ ಬಂದಿದ್ದಾಯ್ತು. ಮನೆಗೆ ಬಂದಿದ ತಕ್ಷಣ ಮತ್ತೆ ಮ್ಯಾಚ್ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಎಂತ ಮ್ಯಾಚು ಯಪ್ಪಾ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನಂತೂ. ಅಂಡ್ ಫೈನಲಿ RCB ಗೆದ್ದಿದ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದೇ ಖುಷಿಯಲ್ಲಿ ಚೆನ್ನಾಗಿ ಊಟ ಎಲ್ಲ ಮಾಡ್ಬಿಟ್ಟು ಮಲ್ಕೊಂಡ್ವಿ. ಅಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.